ಯಾರು ಮೀಸಲಾತಿ ಹೋರಾಟದ ಮುಂಚೂಣಿಯಾಗಿದ್ರು ಅವರಿಗೆ ಬೆಂಬಲಿಸಿದ್ರು, ಯಾರು ಇಲ್ಲ ಅವ್ರು ಬೆಂಬಲಿಸಕ್ಕೆ ಹೋಗ್ಬೇಡ್ರಿ ಅಂತ ನೇರವಾಗಿ ಸಾಧಿಸಿದ್ರು. ನಾನು ಆ ಥರ ಹೇಳ್ತಾ ಇಲ್ಲ. ನಿಮ್ಮ ಸಮಾಜದವ್ರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಅಂದ್ರೆ ನಿಮಗೆ ಇಷ್ಟ ಇತ್ತು ಅಂದ್ರೆ ನೀವು ಹೋಗ್ರಿ. ಸಮಾಜದಲ್ಲಿ ಎರಡೂ ಸಮಾಜದವರು ಒಂದು ಕಾಂಗ್ರೆಸ್ ಒಂದು BJPಗೆ ನಿಂತಾಗ ಒಂದು ಸಮಾಜಕ್ಕೆ ಯಾಕೆ ನೀವು ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ? ಅಖಾಡದಲ್ಲಿರೋರು ಒಂದೇ ಸಮಾಜದವರು ಮನಸ್ಸಿಗೆ ನಿಮ್ದು 100%. ಅಲ್ಲ ಅಂತಂದ್ರೆ ಹೇಳಿ ಅವ್ರು ಪ್ರೆಸ್ ಮೀಟ್ ಮಾಡಲಿ, ಅವ್ರ ಊರಾಗಿನವ್ರ ಹಿರಿಯರು ಕೇಳಿ, ಅವ್ರ ಸಂಬಂಧ ಎಲ್ಲೆಲ್ಲಿ ಆಗೈತೆ ಅವ್ರನ್ನ ಬಂದು ಕೇಳ್ಕೊಳ್ಳಿ. ಜಾತಿ ಮೂಲಕ ಹೋಗಬಾರ್ದು ಅಂತ. ಆದರೆ ಈಗ ತಾವು ಎಸೆದಿರ್ತಕ್ಕಂಥ ಈ ಒಂದು ಸವಾಲೈತೆ ಇಡೀ ಬೆಳಗಾವಿನ ಮತದಾರರಲ್ಲಿ ಒಂದು ಬೇರೆ ರೀತಿಯಾದಂಥ ಒಂದು ಆಲೋಚನೆಗೆ ಮುಂದಾಗೋದಕ್ಕೆ ಕಾರಣ ಆಯ್ತಾ? ನೋಡಿ ಸರ್, ನಾನು ಇಷ್ಟೇ ಹೇಳುವಂಥದ್ದು, ಈ ಸಮಾಜದ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಅವರಿಗೆ 2A ಮಾಡಿಕೊಡ್ತೀವಿ ಅನ್ನೋಂಥ ಒಂದು ಆಸೆ ಹುಟ್ಟಿಸಿ ನಿಮ್ಮೆಲ್ಲೊಂದು ಭರವಸೆ ಇಟ್ಟು ನಿಮ್ಮನ್ನ ಆರಿಸಿ ಕಳಿಸಿದ್ದಾರೆ. ಅದೇ ಭರವಸೆಯನ್ನು ಇಟ್ಟು ಒಂದು ವರ್ಷ ಆದರೂ ಸಹಿತ ನೀವು ಭರವಸೆಯನ್ನು ಹುಸಿ ಮಾಡಿದೆ. ಆ ಹುಸಿ ಮಾಡಿರುವಂಥದ್ದನ್ನು ಮತ್ತೆ ನೀವು ರಿಪೀಟ್ ಮಾಡಿ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಪಂಚಮಸಾಲಿ ಅಂತೇಳಿ ಮತ್ತೊಂದು ಸಲ ಮೋಸ ಮಾಡುವಂಥದ್ದು ಆಗಬಾರ್ದು. ಅದರ ಸಲುವಾಗಿ ನೀವು ಭಾಳ ಸ್ಪಷ್ಟವಾಗಿ ನಿಮ್ಮ ಪಕ್ಷದ ಸಿದ್ಧಾಂತ ಪ್ರಣಾಳಿಕೆ ಅದನ್ನು ಮುಂದಿಟ್ಟುಕೊಂಡು ನೀವು ಓಟ್ ಕೇಳಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಸಿದ್ಧಾಂತ ಪ್ರಣಾಳಿಕೆ ಇಟ್ಕೊಂಡು ನಾವು ಓಟ್ ಕೇಳ್ತೀವಿ. ಮತದಾರ ಪ್ರಭುಗಳು ಪ್ರಜ್ಞಾವಂತರಿದ್ದಾರೆ ಬೆಳಗಾವದಲ್ಲಿ. ಅವ್ರು ಅಳದು ತೋಗಿ ಯಾರಿಗೆ ಓಟ್ ಹಾಕ್ತಾರೆ, ಯಾರು ಗಳಿಸ್ತಾರೆ. ನೀವು ಗೆದ್ದರೆ ನೀವು ಸೇವೆ ಮಾಡಿ, ನಾವು BJP ಗೆದ್ದರೆ ನಾವು ಸೇವೆ ಮಾಡ್ತೀವಿ. ಅಂದರೆ ಅಲ್ಲಿ ಬೆಳವಣಿಗೆಗಳು ಏಕಪಕ್ಷೀಯವಾಗಿ ಒಬ್ಬರು ಪರವಾಗಿ ಇನ್ನೊಬ್ಬರು ವಿರುದ್ಧವಾಗಿ ನಡೆಸ್ತಾರೆ. ಹೌದು, ನಾನು ಹೇಳೋದು ಭಾಳ ನಂದು ಅದೇ ಪ್ರಶ್ನೆ ಇರುವಂಥದ್ದು. ಕೂಡಲ ಸಂಘ ಸ್ವಾಮೀಜಿಯವರು ನಿಮಗೇನು ವಿಶೇಷ ಕಾಳಜಿಯಲ್ಲಿ? ನೀವು ಯಾಕೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತ ನೀವು ಮಾಡಿ ನಾವೇನು ಅದಕ್ಕೆ ನಾವು ಪ್ರಶ್ನೆ ಮಾಡಿಲ್ಲ. ಲಾಸ್ಟ್ ಟೈಮ್ ನೀವು ಕ್ಯಾನ್ವಾಸ್ ಮಾಡಿರಲ್ಲ, ನಾವು ಪ್ರಶ್ನೆ ಮಾಡಿಲ್ಲ. ಅವರು ಚಿನ್ನರಾಜ್ ಮಾಡುವಾಗೂ ಕ್ಯಾನ್ವಾಸ್ ನೀವು ಮಾಡಿದ್ದೀರಿ, ನಾನು ಪ್ರಶ್ನೆ ಮಾಡಿಲ್ಲ. ಸಮುದಾಯದವರು ಇಲ್ಲಿ ನೀವು ಬಂದು ಹುಣಗುಂದಲ್ಲಿ ನೀವು ಕ್ಯಾನ್ವಾಸ್ ಮಾಡಿದ್ದೀರ, ನಾನು ಪ್ರಶ್ನೆ ಮಾಡೋದಿಲ್ಲ. ಈಗ ಇಬ್ಬರು ಒಂದೇ ಕೋಮಿಗೆ ಸೇರಿದವ್ರು ಇರೋದ್ರಿಂದ ನೀವು ಅಲ್ಲಿ ಹೋದಾಗ ಯಾಕೆ ಇದು ನಿಮಗೆ? ಇಲ್ಲಕ್ಕೆ ನೀವು ಸ್ಪಷ್ಟೀಕರಣ ಕೊಡಿ, ಹೌದು ಅವರು ಪಂಚಮಸಾಲಿ ಅಂತ ಹೇಳಿ. ಅಂತಿಮವಾಗಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಬೆಳಗಾವಿ ಮತದಾರರಾಗಿರ್ಬೋದು? ಈ ಕಡೆ ನೋಡಿ, ಬೆಳಗಾವಿ ಜಿಲ್ಲೆಯ ಮತದಾರ ಬಂಧುಗಳು ಭಾಳ ಪ್ರಜ್ಞಾವಂತರಿರುವಂಥವ್ರು, ಭಾಳ ಶಿಕ್ಷಣವಂತರು, ಭಾಳ ದೂರದೃಷ್ಟಿಗಳಂಥವ್ರು. ಅವರೆಲ್ಲರೂ ಸಹಿತ ದೇಶದ ಒಂದು ಹಿತಕ್ಕಾಗಿ ಇಡೀ ಜಗತ್ತಿನಲ್ಲಿ ಭಾರತ ದೇಶದ ಒಂದು ಗೌರವವನ್ನು ಎತ್ತಿ ಹಿಡಿದಿರುವಂಥ ನರೇಂದ್ರ ಭಾಯಿ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದ್ರ ಸಲುವಾಗಿ 100ಕ್ಕೆ 100ರಷ್ಟು ಜಗದೀಶ್ ಶೆಟ್ಟರ್ಗೆ ಮತ ಹಾಕ್ತಾರೆ. ಭಾರತೀಯ ಜನತಾ ಪಾರ್ಟಿ ವೋಟ್ ಹಾಕ್ತಾರೆ. ಸೂರ್ಯಚಂದ್ರದ ಹುಟ್ಟುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ನರೇಂದ್ರ ಮೋದಿ ಅವರು ಈ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಸದಸ್ಯರಾಗಿ ಆರಿಸ್ತಾರೆ. ಇದು BJPಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು ಹೇಳುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿನ ರಾಜಕಾರಣವನ್ನು ಬೆಳಗಾವಿನ ಮತದಾರರಿಗೆ ಬಿಡುವುದು ಒಳಿತು. ಧಾರ್ಮಿಕ ಮುಖಂಡರು ಧಾರ್ಮಿಕವಾಗಿ ಆಲೋಚನೆ ಮಾಡಬೇಕು. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರಿಗೂ ಸಹಿತ 2A ವಿಷಯವಾಗಿ ನೇರವಾದಂಥ ಸವಾಲನ್ನು ಆಗ್ತಾ ಇದ್ದಾರೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.